ಫುಲ್ಲಿ ಓಡಾಡಿ ಇವತ್ತಂತೂ ಒಂದು 4 ಡೇಸಿಂದ ಫುಲ್ ಟಯರ್ಡ್. ಸೊ ಮ್ಯೂಸಿಕ್ ಕೇಳಿ ಸ್ವಲ್ಪ ಎನರ್ಜಿ ತೊಗೊತಾ ಇದ್ದೀನಿ. ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಇವಾಗ ಹಾಂಗ್ಕಾಂಗ್ ಸ್ಟ್ರೀಟಲ್ಲಿ ಇದ್ದೀನಿ. ನನ್ನ ಫ್ರೆಂಡ್ ನೂರ್ಗೆ ಕೂದಲಿದ್ರದ್ದು ಅನ್ನೋ ಒಂದು ಸಮಸ್ಯೆ, ಅವನಿಗೋಸ್ಕರ ಟೋಕನ್ ಗಿಫ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ನಮ್ಮ ಮುಂದಿನ ನಡೆ ಹಂಗೆ ಜಸ್ಟ್ ಒಂದು ವಾಕ್ ಮಾಡಿಕೊಂಡು ಕ್ಯಾಬ್ ಕ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹಾಂಗ್ಕಾಂಗ್ ಬಿಲಾಂಗ್ಸ್ ಟು ಇಂಗ್ಲೆಂಡ್. ಸೊ ನಿಮಗೆ ನೋಡಿ ಹೇಳ್ತಾರೆ ಇವರು, ಇಂಗ್ಲೆಂಡ್ ಅವ್ರ ಆಡಳಿತದಲ್ಲಿತ್ತು ಹಾಂಗ್ಕಾಂಗ್ ಅವಾಗ, ಇವಾಗೂ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ಓಕೆ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ನಾನು ಇವಾಗ ಸಿಂಫನಿ ಆಫ್ ಲೈಟ್ ನೋಡೋಕೆ ಹೋಗ್ತಾ ಇದ್ದೀನಿ. ಈವ್ನಿಂಗ್ ಆಗಿತ್ತು ಆಲ್ಮೋಸ್ಟು. ಬನ್ನಿ IFC ಮಾಲ್ ಕಡೆಯಿಂದ ಹೋಗಬೇಕಿತ್ತು. ಸೆಕೆಂಡ್ ತಡೆಯೋಕ್ಕಾಯ್ತಿಲ್ಲ, ಅದಕ್ಕೆ ಏನು ಬರ್ಬೋದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂಗ್ಕಾಂಗಲ್ಲಂತೂ ಭರ್ಜರಿಯಾಗಿ ಹ್ಯುಮಿಡಿಟಿ, ಸಿಕ್ಕಾಪಟ್ಟೆ ಸೆಕೆ, ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ, ಶರ್ಟ್ ಕೂಡ ವೇರ್ ಮಾಡೋಕ್ಕಲ್ಲ, ಅಷ್ಟು ದಾಹ ಯಪ್ಪ. ನಾನಂತೂ ಬ್ಯಾಂಕಾಕಲ್ಲಿ ನೋಡಿದ್ದೆ, ಅದಾದಮೇಲೆ ಇಲ್ಲೇನೆ ಇಷ್ಟೊಂದು ಭಯಂಕರ. ಹಿಂಗೆಲ್ಲ ಬಂದರೆ ತಿಂದಿದ್ದೆಲ್ಲ ಕರಗೆ ಹೋಯ್ತು. ಪಾಸಿಗೆ ತಡೆಯೋಕ್ಕಾಯ್ತಲ್ಲ. ಎಲ್ಲ ಕಾಂಪ್ಲೆಕ್ಸಲ್ಲೂ ಈ ಥರ ಒಂದು ದೊಡ್ಡ ಫ್ಯಾನು ಇಲ್ಲ AC ಇದ್ದೇ ಇರುತ್ತೆ. ಇದು ಬಂದು IFC ಮಾಲ್ ಕನೆಕ್ಟಿಂಗ್ ಬ್ರಿಡ್ಜಲ್ಲಿ ನಿಮಗೆ ಪರ್ಚೇಸಿಂಗ್ ಏನಾದರೂ ಇಂಟ್ರೆಸ್ಟ್ ಇದ್ದರೂ ಮಾಡ್ಬೋದು. ನಾನು ಏನೂ ಪರ್ಚೇಸಿಂಗ್ ಮಾಡಿಲ್ಲ. ಆ್ಯಸ್ ಯೂಶ್ವಲ್ ಎನಿ ಟ್ರಿಪ್ಪಲ್ಲಿ ನಾನೇನು ಪರ್ಚೇಸ್ ಮಾಡಲ್ಲ. ಐ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್. ಇವಾಗ ಈ ಸೈನ್ ಬೋರ್ಡಲ್ಲಿ ಸೆಂಟ್ರಲ್ ಮಾರ್ಕೆಟಲ್ಲಿದ್ದೀನಿ. ಸೊ ಸೆಂಟ್ರಲ್ ಮಾರ್ಕೆಟಿಂದ ಇಲ್ಲಿ ನನಗೆ ಕ್ಲೀನಾಗಿ IFC ಮಾಲ್ ಕನೆಕ್ಟಿಂಗು ಟು ಸಿಂಫನಿ ಆಫ್ ಲೈಟ್ ಇದೆ ಇವತ್ತು ಶೋ 7 o'clock. ವೆದರ್ ಮೇಲೆ ಡಿಪೆಂಡು. ಇದು ಆಲ್ರೆಡಿ ನಾನು ಓಲ್ಡ್ ವಿಡಿಯೋದಲ್ಲೂ ಮೆನ್ಷನ್ ಮಾಡಿದ್ದೀನಿ. ಸ್ಕೈ ವಾಕರು IFC ಮಾಲ್ ಕನೆಕ್ಟಿಂಗು. ಸೊ IFC ಮಾಲ್ ಈ ವೇ ಇಂದ ಹೋಗಬೇಕು. ಇದೆಲ್ಲ ಫೌಂಟೇನ್. ಸೊ ಇದೆ IFC ಮಾಲ್. ಎಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸೈಜ್ ಸ್ಕ್ರಾಪರ್ಸೇನೆ ಹಾಂಗ್ಕಾಂಗಲ್ಲಿ. ಒನ್ ಆಫ್ ದಿ ಬೆಸ್ಟ್ ಮೆಮೊರಿ ನನಗೆ. IFC ಮಾಲಿಂದ ಒಳಗಡೆ ಬಂದರೆ ನಡ್ಕೊಂಬಂದರೆ ಫಾಂಗಿಂದ ತಿರ್ಗಾ ಈ ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. IFC ಮಾಲು 1FC 2FC. ಈ Pier 2, 6, Pier 7, Pier 8 ಸೊ ಇಲ್ಲೆಲ್ಲ ಹೋಗಬೇಕು ಅನ್ನೋ ಒಂದು ಮೆನ್ಷನ್ ಆಗಿದೆ. ನಾನು ಜಸ್ಟ್ ಏನಿಲ್ಲ ಅದರ್ ಸೈಡ್ ಆಫ್ ವಿಕ್ಟೋರಿಯಾ ಹಾರ್ಬರ್ ನೋಡಬೇಕಿತ್ತು. ನೈಟ್ ಟೈಮಲ್ಲಿ ಸ್ಕೈ ಸ್ಕ್ರಾಪರ್ಸ್ ವ್ಯೂಸ್ ಇಟ್ಸ್ ವೆರಿ ಗುಡ್. ಸೊ ಫೈನಲಿ ರೀಚ್ ಆದೆ ಸೆಂಟ್ರಲ್ ಪಿಯರ್. ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಬಿಗ್ ಹಾಂಗ್ಕಾಂಗ್ ಬಸ್ ಇದೆ. ನಾನೇನು ರೈಡ್ ಮಾಡಲಿಲ್ಲ. ಸೊ ಡಬಲ್ ಡೆಕ್ಕರ್ ಬಸ್ನ ನೋಡ್ತಿದ್ರಲ್ಲ, ಇದು ಅವಿನ್ಯೂ ಆಫ್ ಸ್ಟಾರ್ಸು ಎಲ್ಲ. ಇದು ಅಬ್ಸರ್ವೇಷನ್ ಡೆಕ್ಕು. ಆ ವೀಲ್ ಬಂದು ಅಬ್ಸರ್ವೇಷನ್ ಡೆಕ್ಕು ಸಿಮ್ಷಾ. ಸೊ ನಿಮಗೆ ಸಿಮ್ಷಾಯಿಂದ ಸೆಂಟ್ರಲ್ಲಿಂದ ಸಿಮ್ಷಾ ಈಸಿಯಾಗಿ ಕನೆಕ್ಟಿಂಗ್ ಇದೆ, ಈಸಿಯಾಗಿ ಓಡಾಡ್ಬೋದು. ಫೈನಲಿ ದ ವೇಟ್ ಈಸ್ ಓವರ್. ವೆಲ್ಕಮ್ ನೋಡ್ತಿದ್ರಲ್ಲ, ಅಲ್ಲೇ ಸಿಂಫನಿ ಆಫ್ ಲೈಟ್ ವೆಲ್ಕಮ್ ಅಂತ ಇದೆಯಲ್ಲ, ಅಲ್ಲಿಂದ ಬರುತ್ತೆ. ಏನಿಲ್ಲ, ನಾರ್ಮಲ್ ಲೈಟ್ ಶೋ. ಬಟ್ ಆಲ್ಮೋಸ್ಟ್ ಇವತ್ತು ಡೌಟ್ ಅನ್ಕೊತೀನಿ, ವೆದರ್ ಇವತ್ತು ರೈನಿ ಥರ ಇತ್ತು. ಸೊ 50-50 ಅಂದ್ಕೊಂಡು ನಾನು ಡೌನ್ ಸ್ಟೇಜ್ ಇಲ್ದಿ ಹೋಗ್ತಾಯಿದ್ದೀನಿ.
ಅಂದರೆ ಇದು 2,500 ಈಗ ಸ್ಟಾರ್ಟ್ ಆಯಿತು. ಒಂದು 30 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ರೈಡ್ ಇರ್ಬೋದು ಅಷ್ಟೇ. ಇಲ್ಲಿಂದ ಈ ಕಡೆಯಿಂದ ಹೋಗಿ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಎಕ್ಸ್ಪೆನ್ಸಿವ್ ಟಿಕೆಟ್ ಪಾಸಿಬಲ್. ಇಲ್ಲ ಬೇಜಾನಿದೆ ಪಾಪ, ಸಿಕ್ಕಾಪಟ್ಟೆ ಸಿಕ್ಕೆ ಕರ್ಕೊಳಕ್ಕಾಗಲ್ಲ. ಏನಾದರೂ ವಾಟರ್ ಬಾಟ್ಲ್ ಆಗಿ ಬಚ್ಚಿ ಇನ್ಸ್ಟೆಡ್ ಆಫ್ ಏನೂ ಬರೋಲ್ಲ, ಕರೆಕ್ಟಾಗಿ ಯಾರು ಗೈಡು ಮಾಡಲ್ಲ, ಏನಿಲ್ಲ. ಇಲ್ಲಿ ನೋಡಿದ್ರೆ ಬೇಜಾನ್ ಫೆರಿ ಟರ್ಮಿನಲ್ಸ್ ಇದೆ. ಆ ಟರ್ಮಿನಲಲ್ಲಿ ಯಾರನ್ನ ಚೂಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಂಗೆ ಬೇಕಾಗಿರೋದು ನನಗೆ ವೈಟ್ ಎಕ್ಸ್ಪೆನ್ಸಿವ್ ಒನ್ ಐ ಆಮ್ ಲುಕಿಂಗ್ ಫಾರ್. ಜಸ್ಟ್ ವಿಲ್ ಸಿ. Hello. In the world. Itadakimasu. Your name? Misato, Mana, Moe, Miki. Yeah, they are all from Japan, Tokyo. Yeah. Yeah, they are a little bit crazy. Yeah, we had good times. Yeah. Yeah. They are telling that just they like Indian curry. So ಯಾವಾಗ ನಾವು ಬಂದು ಅಪ್ಪ ಫ್ರೀ ಇದ್ದಾಗ ಕೊಡ್ತೀನಿ ಅಂತ ಹೇಳಿ. ಸೊ ನಮ್ಮ ನಡೆ ನೆಕ್ಸ್ಟು ಹಂಗ್ರಿ ಫೆಸ್ಟಿವಲ್ ಇದೆ. ನಾವು ಅದನ್ನ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಐ ವಿಲ್ ಗಿವ್ ಅನ್ ಅಪ್ಡೇಟ್. ಕ್ವೀನ್ಸ್ವೇ, ಮಿಡ್ ಲೆವೆಲ್ಲು, ಹೈಕೋರ್ಟ್, ವೆಸ್ಟ್ರಿಕ್ ಕವಲನ್ ಇದು ಬಂದು ನಾರ್ಮಲ್ IFC ಮಾಲ್, MTR ಸ್ಟೇಷನ್, ಎಕ್ಸ್ಪ್ರೆಸ್ಸು, ಏರ್ಪೋರ್ಟ್ಗೆಲ್ಲ ಹೋಗ್ಬೋದು. ಇವತ್ತು ಸಿಂಫೋನಿ ಆಫ್ ಲೈಟ್ ಇರಲಿಲ್ಲ, ಅದು ಡ್ಯೂ ಟು ವೆದರಿಂದ ಇವತ್ತು ಸಿಂಫೋನಿ ಆಫ್ ಲೈಟ್ ಕ್ಯಾನ್ಸಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಸೆಂಟ್ರಲ್ ಮಾರ್ಕೆಟ್ ರೀಚ್ ಆಗಿದೆ. ಇವತ್ತು ಬಂದು ಒಂದು ಸ್ಪೆಷಲ್ ಈವೆಂಟ್ ಇದೆ, ಪಿತೃಪಕ್ಷ, ಅದು ಕನ್ನಡದಲ್ಲಿ. ಇಲ್ಲಿ ಅಂಗ್ರಿ ಘೋಷ್ ಫೆಸ್ಟಿವಲ್ ಅಂತ ಕರೀತಾರೆ. ಅದೇನಂತ ನಿಮಗೆ ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಟ್ಯೂನ್ಡ್.